ವೆಲ್ಕಮ್ ಬ್ಯಾಕ್ ಟು. ಏನಪ್ಪ ಇವ್ನು ಬೆಳಗ್ಗೆ ಜಾಕೆಟು ಶೂಸ್ ಹಾಕೊಂಡು ಎಲ್ಲ ಹೋಗ್ತಿದ್ದಾನೆ ಅಂತ ನೋಡ್ತಾ ಇದ್ದೀರಾ. ನಾನಿವತ್ತು ಚಿತ್ರದುರ್ಗದಲ್ಲಿರೋ 1K ಒಬ್ಬವ್ವ ಇಂಡೋರ್ ಸ್ಟೇಡಿಯಂ ಇದೆ ಗೈಸ್, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಯಾವ ಥರ ಇದೆ, ಹಾಗೆ ಏನೇನು ಆ್ಯಕ್ಟಿವಿಟೀಸ್ ಇದ್ದಾವೆ ಒಳಗಡೆ ಮಾಡೋದಕ್ಕೆ ಅನ್ನೋದು ಪ್ರತಿಯೊಂದು ಡೀಟೇಲಾಗಿ ತೋರಿಸ್ಕೊಡ್ತೀನಿ ಗೈಸ್. ಬನ್ನಿ ಹೋಗೋಣ ಗೈಸ್. ಇದೆ ಸ್ಟೇಡಿಯಂ ರೋಡು, ಎಲ್ಲ ಡಿವೈಡರ್ ಇರಲಿಲ್ಲ, ಈಗ ಹೊಸ್ದಾಗಿ ಮಾಡಿಸಿದ್ದಾರೆ ಗೈಸ್. ಇದೆ ಇಂಡೋರ್ ಸ್ಟೇಡಿಯಮಿಂದು ಎಂಟ್ರೆನ್ಸು. ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ ಗೈಸ್. ಇದೇವೇ ನೋಡ್ತಿದ್ರಲ್ಲ, ಇದೆ ಇಂಡೋರ್ ಸ್ಟೇಡಿಯಮ್ಮು. ಇದು ತುಂಬ ಹಳೆಯ ಬಿಲ್ಡಿಂಗು, ನೀವು ನೋಡ್ಬೋದು. ಎಲ್ಲ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಗೆ ಏನೇನು ಬೇಕೋ ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ. ಅವ್ರವ್ರ ಕ್ಲಬ್ಬಿಂದು ಅವ್ರಲ್ಲಿ ಇಟ್ಕೊಂಡಿರ್ತಾರೆ. ಹಾಗೆ ಕುಡಿಯೋ ನೀರಿದೆ. ಹಾಗೆ ನೀವು ಎದುರುಗಡೆ ಏನು ನೋಡ್ತಿದ್ದೀರಲ್ಲ, ಅದೇ ಸಿಂಥೆಟಿಕ್ ಟ್ರ್ಯಾಕು. ಅದು 400 ಮೀಟರ್ಸ್ ಟ್ರ್ಯಾಕ್ ಇದೆ ಗೈಸ್. ಹಾಗೆ ಟ್ರ್ಯಾಕ್ ಒಂದು ನೋಡೋಣ. ಹಾಗೆ ಸ್ವಿಮ್ಮಿಂಗ್ ಪೂಲ್ ಇದೆ, ಸ್ವಿಮ್ಮಿಂಗ್ ಹೇಳ್ಕೊಡ್ತಾರೆ. ಹಾಗೆ ಜಿಮ್ ಇದೆ, ಆಮೇಲೆ ಇನ್ನೂ ತುಂಬ ಕೋರ್ಟ್ಗಳಿದ್ದಾವೆ ಗೈಸ್. ಬನ್ನಿ ಹಂಗೆ ಎಕ್ಸ್ಪ್ಲೋರ್ ಮಾಡ್ಕೊತ ಹೋಗೋಣ ಏನೇನಿದ್ದಾವೆ ಅಂತ ಬಿಟ್ಟು ನೋಡೋಣ ಗೈಸ್. ಗೈಸ್ ನೀವೇನು ನೋಡ್ತಿರಲ್ಲ, ಇದೇ ಸಿಂಥೆಟಿಕ್ ಟ್ರ್ಯಾಕು. ಅದ್ರ ಮೇಲೆ ನಡೀತಿದ್ದೀನಿ, ಓಡ್ಬೋದು, ಜಾಗಿಂಗ್ ಮಾಡ್ಬೋದು, ಏನಾದ್ರು ಮಾಡ್ಬೋದು. ಅಲ್ಲಿ ನೀವು ನೋಡ್ಬೋದು ಹ್ಯಾಂಡ್ಬಾಲ್ ಆಡ್ತಾ ಇದ್ದಾರೆ. ಹಾಗೆ ಇದೆಲ್ಲ ಫುಟ್ಬಾಲ್ ಗ್ರೌಂಡ್ ಇದೆ ಗೈಸ್. ಇಲ್ಲಿ ಸಣ್ಣ ಸಣ್ಣ ಮಕ್ಕಳೆಲ್ಲ ಫುಟ್ಬಾಲ್ ಆಡ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಮುಂದೋದ್ರೆ ಇಲ್ಲಿ ಲಾಂಗ್ ಜಂಪು, ಹೈ ಜಂಪು ಆಡೋದಕ್ಕೆಲ್ಲ ಜಾಗ ಇದೆ. ಅದ್ರ ಹಿಂದೆ ಹೋದರೆ ನಿಮಗೆ ಇದು ಸಿಗುತ್ತೆ, ಸ್ವಿಮ್ಮಿಂಗ್ ಪೂಲ್. ಅದೆಲ್ಲ ಓಪನ್ ಇದೆನಾ ಇಲ್ಲ ಗೊತ್ತಿಲ್ಲ, ಹೋಗಿ ಅದನ್ನು ನೋಡ್ಕೊಂಬರೋಣ ಗೈಸ್. ಬನ್ನಿ ಬರ್ರಿ, ನಾನು ನಿಲ್ದಕ್ಕೆ ಗೈಸ್. ನೋಡ್ರಿ ನಮ್ಮ ಹುಡುಗರು ಫುಟ್ಬಾಲ್ ಕ್ಲಬ್ ಹೆಂಗಿದೆ. ಒಂದು ಜೋಶ್ ಹಾಕ್ರ ಏನ್ರಿ. ಗೈಸ್ ನೀವೇನು ನೋಡ್ತಿದ್ದೀರಲ್ಲ, ಇದೇ ಲಾಂಗ್ ಜಂಪ್ ಟ್ರ್ಯಾಕ್. ಇದು ಇಲ್ಲಿಂದ ಸೀದಾ ಓಡೋಗಿ ಇದ್ರೊಳಗೆ ಹಾರ್ತಾರೆ ಹುಡುಗರು ಗೈಸ್. ಇಲ್ಲಿ ನೋಡ್ಬೋದು ಒಂದು ಹುಡುಗಿ ಬಂದು ಹಾರ್ತು. ಸೊ ಹಂಗೆ ಎಲ್ಲರೂ ಬಂದುಬಿಟ್ಟು ಹಿಂಗೆ ಆಡ್ತಾರೆ ಗೈಸ್. ಹಂಗೆ ಈಗ ನಾರ್ಮಲ್ ಪಾರ್ಕಲ್ಲಿ ಇರ್ತಾವಲ್ಲ, ಅವೆಲ್ಲ ಆ್ಯಕ್ಟಿವಿಟೀಸ್ ಇಲ್ಲಿದ್ದಾವೆ. ಎಲ್ಡರ್ ಪರ್ಸನ್ಸ್ ಬಂದುಬಿಟ್ಟು ಇಲ್ಲಿ ಅದನ್ನು ಮಾಡೋದಕ್ಕೆಲ್ಲ ಇಟ್ಟಿದ್ದಾರೆ. ಹಾಗೆ ರನ್ ಮಾಡ್ಬೋದು ಇಲ್ಲಿ. ನಾನು ರನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಹುಡುಗರು ಆಟ ಆಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ಏನಕ್ಕೆ ರನ್ ಮಾಡ್ತಿದ್ದೀನಿ ಅಂದರೆ, ಇಲ್ಲಿ ಹಿಂದ್ಗಡೆ ಇರೋದು ಸ್ವಿಮ್ಮಿಂಗ್ ಪೂಲು ಗೈಸ್. ನೀವು ನೋಡ್ಬೋದು ಎಲ್ಲ ನೀಟಾಗಿ ಪೇಂಟ್ ಮಾಡಿಸಿದ್ದಾರೆ. ಇದು ಎಲೆಕ್ಷನ್ ಹತ್ರ ಬಂದಾಗ ಗೈಸ್ ಮಾಡಿಸಿರೋದು. ಮುಂಚೆ ಎಲ್ಲ ನೋಡ್ಬೇಕಿತ್ತು ನೀವು, ತುಂಬ ಕೆಡ್ದಾಗಿತ್ತು. ಈಗ ಎಲ್ಲ ಸ್ವಲ್ಪ ಪೇಂಟ್ ಮಾಡಿಸಿ ನೀಟಾಗಿ ಮಾಡಿಸಿದ್ದಾರೆ. ಇಲ್ಲಿ ಬಿಲ್ಡಿಂಗ್ ಏನು ನೋಡ್ತಿದ್ದೀರಲ್ಲ, ಇದೆ ಸ್ವಿಮ್ಮಿಂಗ್ ಪೂಲಿಂದು. ಮೊನ್ನೆ ಅವರಿದ್ದಾರೆ ಅಂತೇಳ್ಬಿಟ್ಟು ನೋಡೋಣ ಗೈಸ್. ಇದು ಇಂಡೋರ್ ಸ್ವಿಮ್ಮಿಂಗ್ ಪೂಲು. ಆ್ಯಕ್ಚುಲಿ ಒಳಗೆ ಚೆನ್ನಾಗಿದೆ, ಬಟ್ ಬಾಗಿಲು ಹಾಕಿದ್ದಾರೆ. ಓಪನ್ ಇದ್ದರೆ ಚೆನ್ನಾಗಿರ್ತಿತ್ತು, ತೋರಿಸ್ಬೋದಿತ್ತು ನಿಮಗೆ ಗೈಸ್. ಆ್ಯಕ್ಚುಲಿ ಇಲ್ಲಿ ಇವ್ರು ಬಂದರು, ಇಲ್ಲಿ ಹಾಕಿದ್ದಾರೆ ಎಲ್ಲ ಶುಲ್ಕದ ಎಷ್ಟಿರುತ್ತೆ ಅಂತೇಳ್ಬಿಟ್ಟು. ಪ್ರತಿ ತಿಂಗಳಿಗೆ 1200 ರೂಪಾಯಿ, ವಾರ್ಷಿಕಕ್ಕೆ 12,000 ರೂಪಾಯಿ, ತಿಂಗಳಿಗೆ 600 ರೂಪಾಯಿ. ಇದು 6 ವರ್ಷದ ಕೆಳಗಿರೋರಿಗೆ ಅನಿಸುತ್ತೆ ಮೇ ಬಿ. ಹಾಗೆ ತರಬೇತಿ ಬೇಕಂದರೆ 1800 ರೂಪಾಯಿ. ಅಂದರೆ ಯಾರ್ಯಾರು ಕಲಿಬೇಕು ಅಂತ ಇರ್ತಾರೋ ಅವರಿಗೆ 1800 ರೂಪಾಯಿ. ಪ್ರತಿ ಸೋಮವಾರ ಈಜು ಕಲಿಯಲು ರಜಾ ಇರುತ್ತದೆ ಅಂತ ಹಾಕಿದ್ದಾರೆ. ಈಗ ಹಂಗೆ ಅವ್ರು ಬಂದರು, ನಾವು ಬಿಟ್ಟಲ್ಲಿ ನೋಡ್ಕೊಂಬರೋಣ ಒಳಗಡೆ ಯಾವ ಥರ ಇದೆ ಅಂತೇಳ್ಬಿಟ್ಟು. ನೀವು ನೋಡ್ಬೋದು ತುಂಬ ದೊಡ್ಡದಿದೆ ಸ್ವಿಮ್ಮಿಂಗ್ ಪೂಲು. ಅವ್ರಿಗೆ ಎಷ್ಟು ಮೀಟ್ರ್ ಇದೆ ಅಂತ ಗೊತ್ತಿಲ್ಲ ಅಂತೆ. ಸೊ ಈ ಥರ ಇದೆ ಗೈಸ್. ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸಮ್ಮರ್ ಟೈಮಲ್ಲಿ ಫುಲ್ ಜನ ಇರ್ತಾರೆ. ಇದು ಸ್ವಿಮ್ಮಿಂಗ್ ಪೂಲ್ ಆಯಿತು. ಬನ್ನಿ ಹಂಗೆ ಬೇರೆ ಬೇರೆ ಏನೇನು ಆ್ಯಕ್ಟಿವಿಟೀಸ್ ಇದೆ ಅಂತ ಬಿಟ್ಟು ತೋರಿಸ್ತೀನಿ ಗೈಸ್. ಲೆಟ್ಸ್ ಗೋ. ಇದು ವಾಲಿಬಾಲ್ ಕೋರ್ಟ್. ಇದು ಹಂಗೆ ಬರ್ರಿ ಒಂದು ಮ್ಯಾಚ್ ನೋಡೋಣ ಯಾವ ಥರ ಆಡ್ತಾರೆ ಅಂತ ಬಿಟ್ಟು. ಇವು ವಾಲಿಬಾಲ್ ಆಡ್ತಾ ಇದ್ದಾರೆ ಬಾಯ್ಸು.
ಓ ಕ್ರೇಜಿ ಹೊಡೆದ. ನೀವು ನೋಡ್ಬೋದು ಆ ಕಡೆ ಹಿಂಗೆ ಟೆನ್ನಿಸ್ ಕೋರ್ಟ್ ಇದೆ, ಆ ಕಡೆ ಎಂಟ್ರಿ ಇದೆಯಲ್ಲ ಗೊತ್ತಿಲ್ಲ. ನೋಡ್ತಿದ್ದೀರಲ್ಲ ಇದು ಟೆನ್ನಿಸ್ ಕೋರ್ಟು. ಇಲ್ಲಿ ಸ್ವಲ್ಪ ಇಬ್ಬರಿದ್ದರು ಟೆನ್ನಿಸ್ ಆಡೋರು. ಸೊ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡೆ ನೀವು ಆಡ್ತೀರ ನಿಮ್ದೊಂದು ವೀಡಿಯೋ ಮಾಡ್ತೀನಿ ಅಂತ ಬಿಟ್ಟು ಅವ್ರಿಗೆ ಆಡ್ತಾರಂತೆ. ಅವ್ರದ್ದೊಂದು ವೀಡಿಯೋ ಮಾಡಾಕ್ತೀನಿ ಗೈಸ್. ನೋಡ್ಬೋದು ಇದು ಬಾಸ್ಕೆಟ್ಬಾಲ್ ಕೋರ್ಟಿದು. ಬಟ್ ಹುಡುಗರು ಫುಟ್ಬಾಲ್ ಎಲ್ಲ ಆಡ್ತಿದ್ದಾರೆ, ಎಲ್ಲ ಹಾಳಾಗೋಗಿದೆ. ಇದೊಂದು ಕೋರ್ಟ್ ತುಂಬ ಹಾಳಾಗೋಗಿದೆ ಗೈಸ್. ಬೇರೆಲ್ಲ ಕೋರ್ಟು ಪರವಾಗಿಲ್ಲ, ಚೆನ್ನಾಗೇ ಇದೆ. ನೋಡ್ಬೋದು ಬಾಲ್ ಹಚ್ತಿದ್ದಾನೆ ಇಲ್ಲಿ ಬಾಯ್ ಒಬ್ಬನು. ಇವರೆಲ್ಲ ಹಾಸ್ಟ್ಲಲ್ಲಿರೋದು ಗೈಸ್. ಇಲ್ಲಿ ಯಾವ ಹಾಸ್ಟ್ಲು? ಹಾಂ, ಕ್ರೀಡೆ ಹಾಸ್ಟ್ಲು ಅಂತ ಬಿಟ್ಟು ಗೈಸ್ ಇವರೆಲ್ಲರೂ ಇರೋದು. ಅಂದರೆ ಕ್ರೀಡಾಪಟುಗಳು ಇವರೆಲ್ಲ ಇಲ್ಲೇ ಹಾಸ್ಟ್ಲಲ್ಲಿ ಇದ್ಬಿಟ್ಟು ಇಲ್ಲೇ ಎಲ್ಲ ಕೆಲಸ ಅಂತಂದರೆ ಓದ್ಕೊಂಡ್ಬಿಟ್ಟು ಇಲ್ಲೇ ಎಲ್ಲ ಆಟ ಆಡ್ಕೊಂಡಿರ್ತಾರೆ ಗೈಸ್. ಇಲ್ಲಿ ಶಟಲಿಂದ ಇಂಡೋರ್ ಕೋರ್ಟ್ ಇದ್ದಾವೆ ಇವೆರಡು. ಆ ಕಡೆ ಒಂದಿದೆ, ಆ ಕಡೆ ಒಂದು 3 ಕೋರ್ಟ್ ಇದ್ದಾವೆ ಗೈಸ್. ಇಲ್ಲಿ ಶಟ್ಲಿಂದ ಎಲ್ಲರೂ ಶಟ್ಲ್ ಆಡ್ತಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕ್ಲೋಸ್ ಮಾಡ್ತಾರಂತೆ ಗೈಸ್ ಇದನ್ನು ಕೂಡ. ಗೈಸ್ ಇದು ಜಿಮ್ಮು ಈ ಥರ ಇದೆ. 1000 ರೂಪಾಯಿನೂ ಅಡ್ವಾನ್ಸ್ ಅಂತೆ, ಮಂತ್ಲಿ 300 ರೂಪೀಸ್ ಕೊಡಬೇಕಂತೆ. ಟೋಟಲ್ ಈ ಥರ ಇದೆ ಗೈಸ್ ಚಿತ್ರದುರ್ಗದಲ್ಲಿ ಜಿಮ್ಮು. ನೋಡಿರಿ ಎಲ್ಲ ಚೆನ್ನಾಗಿದೆ. ಎಲ್ಲರೂ ಬಂದುಬಿಟ್ಟು ಫೆಸಿಲಿಟೀಸ್ನ ಯೂಸ್ ಮಾಡ್ಕೊಳ್ಳಿ ಗೈಸ್. ನೋಡಿ ಗೈಸ್ ಇದು ಎಷ್ಟು ಹಳೆ ಜಿಮ್ ಅಂದರೆ ಡಂಬಲ್ಸ್ ಎಲ್ಲ ನೀವು ನೋಡ್ಬೋದು. ಎಲ್ಲ ಪೂರ್ತಿ ಕಬ್ಬಿಣದ್ದು. ನೋಡಿರಿ ಇವ್ರು ಹೆಂಗಿದೆ ಬಾಡಿ ಇವ್ರದ್ದು. ಡೈಲಿ ಜಿಮ್ ಮಾಡಿ ಫುಲ್ ದಷ್ಟಪುಷ್ಟವಾದ ಬಾಡಿ ಮಾಡಿದ್ದಾರೆ ಇವರು ಗೈಸ್. ಎಲ್ಲರೂ ನೀವು ಆಗಿನ ಕಾಲದಲ್ಲಿ ಗರಡಿ ಮನೇಲಿ ನೋಡಿರ್ತೀರ. ಬಟ್ ಈಗ ನಮ್ಮ ಚಿತ್ರದುರ್ಗ ಜಿಮ್ಮಲ್ಲೂ ಇದೆ ಇದು ಗದೆಗಳು. ಅವ್ರು ನೋಡ್ರಿ, ಅವರು 52 ವರ್ಷ ಅವರಿಗೆ. 30 ಇಯರ್ಸಿಂದ ಇದೇ ಜಿಮ್ಮಲ್ಲಿ ಜಿಮ್ ಮಾಡ್ತಾ ಇದ್ದಾರೆ ಅವರು. ಇವರಿಗೆ 42 ಇಯರ್ಸ್, ಇವರು ಕೂಡ ಜಿಮ್ ಮಾಡ್ತಾ ಇದ್ದಾರೆ. ಬಟ್ ಈಗ ಯಂಗ್ ಜನರೇಷನ್ಸ್ 25-24 ಇಯರ್ಸು ಮನೆ ಕೂತ್ಕೊಂಡು ರೀಲ್ಸ್ ನೋಡ್ತಿರ್ತಾರೆ. ಅದು ಆಗಬಾರ್ದು. ಎಲ್ಲರೂ ಬಂದುಬಿಟ್ಟು ಈ ಥರ ಜಿಮ್ ಮಾಡ್ಕೊಂಡು ಸ್ವಲ್ಪ ಹೆಲ್ತಿಯಾಗಿರ್ರಿ ಅಂತೇಳ್ಬಿಟ್ಟು ಆರೋಗ್ಯನ ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಇವರು. ಇವರು ಡನ್ ಅಂತ ಹೇಳ್ತಿದ್ದಾರೆ ಗೈಸ್. ಈ ಬ್ಲಾಗ್ ಮಾಡಿದ ಉದ್ದೇಶ ಏನಪ್ಪ ಅಂತಂದರೆ ಚಿತ್ರದುರ್ಗದಲ್ಲಿ ಈ ಥರ ಇಂಡೋರ್ ಸ್ಟೇಡಿಯಂ ಒಂದಿದೆ, ಈ ಥರ ಗೌರ್ಮೆಂಟಿನ ಜಿಮ್ ಎಲ್ಲ ಇದೆ ಅಂತೇಳ್ಬಿಟ್ಟು ತೋರಿಸ್ಕೊಡೋದಕ್ಕೆ. ನಿಮಗೆಲ್ಲ ಈ ಬ್ಲಾಗ್ ತುಂಬ ಇಷ್ಟ ಆಗಿದೆ ಅಂತೇಳ್ಬಿಟ್ಟು ನಾನು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಡೂ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್ ಗೈಸ್.